ಅವರ ಹಬ್ಬಗಳಿಗೆ ನೀವು ಹೋಗ್ತಿರಲ್ಲ, ಅವರ ಮಸೀದಿಗಳಿಗೆ ಹೋಗ್ತಿರಲ್ಲ, ಅವರ ಚರ್ಚ್ಗಳಿಗೆ ಹೋಗ್ತಿರಲ್ಲ, ಅವರ ಪೀರ್ಲ ಪಂಡಗದಲ್ಲಿ ಹಬ್ಬದಲ್ಲಿ ನೀವು ಕುಣಿತಿರಲ್ಲ. ಅವರು ಒಮ್ಮೆ ಬಂದು ನಮ್ಮ ದೇವರ ಮುಂದೆ ಕುಣಿಲಿ. ಅವರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿನ್ನ ಧರ್ಮವನ್ನು ಅಂಗೀಕಾರ ಮಾಡ್ತಾ ನಿನ್ನ ಗುಡಿಗೆ ಅವರು ಬಂದರೆ, ದಸರಾ ಹಬ್ಬದಲ್ಲಿ ನೀನೇನು ಬನ್ನಿ ಅಂತ ಕೊಡ್ತೀಯಲ್ಲ, ಅವ್ರು ಕೊಡು ಅಂತ ಹೇಳಿ ನಮ್ಗೆ. ಅರೆ ಎಷ್ಟು ಮೂರ್ಖರಾಯ ನಾವು. ನಮ್ಮ ದೇವಾಲಯಗಳಿಗೆ ಅವರು ಕಣ್ಣೆತ್ತಿ ನೋಡೋದಲ್ಲ, ನಮ್ಮ ಕಡೆ ಕಿವಿ ಹಾಕೋದಲ್ಲ, ನಮ್ಮ ಸಂಸ್ಕೃತಿಯ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಾವು ಅವರ ಸಂಸ್ಕೃತಿಯನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಹಣೆಬಾರ. ಕೊಟ್ಟ ಅಮ್ಮ, ಆ ಅಮ್ಮನ ಋಣ ತೀರಿಸಕ್ಕೆ ಸಾಧ್ಯವೇ ಇಲ್ಲ. ನೀನೇನ್ ಮಾಡ್ತಾ ಇವತ್ತು ಗೊತ್ತಾ, ನಿನ್ನ ಅಮ್ಮನನ್ನು ಬಿಟ್ಟು ಪಕ್ಕದ ಮನೆಯ ಹೆಣ್ಣನ್ನು ಅಮ್ಮ ತಂದ್ಕೊಂಡ್ಯ. ಅದೇ ನೀವು ಅಮ್ಮನನ್ನೇ ಪೋಷಣೆ ಮಾಡ್ಲಿಕ್ಕಾಗಿಲ್ಲ, ನೀವು ಅಮ್ಮನನ್ನೇ ಗೌರವ ಮಾಡ್ಲಿಕ್ಕಾಗ್ತಾ ಇಲ್ಲ, ಇನ್ನೊಬ್ಬ ಅಮ್ಮನನ್ನು ಏನು ಗೌರವ ಮಾಡ್ತೀಯ? ನಿನ್ನ ಮನೆಯನ್ನೇ ಶುಚಿಯಾಗಿಟ್ಕೊಂಡಿಲ್ಲ, ಇನ್ನೊಬ್ಬರ ಮನೆಯನ್ನು ಶುಚಿಯಾಗಿರ್ತೀಯ ಇಲ್ಲ. ಮೊದಲು ನಮ್ಮಮ್ಮ, ಆದ್ರೆ ಆ ಜನ್ಮ ಕೊಟ್ಟ ಅಮ್ಮ ಇದ್ದಾಳಲ್ಲ,